ಮದುವೆ ಎಂಬುದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತದೆ. ಮದುವೆ ಎಂದರೆ ಎರಡು ಮನಸ್ಸುಗಳ ಬೆಸುಗೆ. ಮದುವೆ ಎಂಬುದು ವೈಯಕ್ತಿಕ ವಿಚಾರ. ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಎಲ್ಲ ಸಂಪೂರ್ಣ ಸ್ವಾತಂತ್ರ್ಯವಿರುತ್ತದೆ. ಕೆಲವೊಮ್ಮೆ ಕುಟುಂಬಸ್ಥರೇ ನೋಡಿ ಮದುವೆ ಮಾಡಿದ್ದರೂ ಕಾರಣಾಂತರಗಳಿಂದ ಆ ಮದುವೆ ಮುರಿದು ಬಿದ್ದಿರುತ್ತದೆ. ಇನ್ನು ಕೆಲವೊಮ್ಮೆ ಪ್ರೀತಿಸಿ ಮದುವೆಯಾದ ಜೋಡಿಗಳು ಕೂಡ ದೂರ ಆಗಿದ್ದ ಉದಾಹರಣೆಗಳು ಸಾಕಷ್ಟಿವೆ. ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಸಿನಿಮಾ ರಂಗದಲ್ಲಂತೂ ಲವ್, ಬ್ರೇಕಪ್, ಮದುವೆ, ವಿಚ್ಛೇದನ ಹೀಗೆ ಇನ್ನಷ್ಟು ಹೆಚ್ಚಾಗಿರುತ್ತದೆ. ಕೆಲವರು ಅನೇಕ ಕಾರಣಗಳಿಗೆ ಮೊದಲನೇ ಮದುವೆ ಬ್ರೇಕಪ್ ಮಾಡಿಕೊಂಡು ಎರಡನೇ ಮದುವೆಯಾಗಿ ಆರಾಮಾಗಿ ಜೀವನ ಮಾಡುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಎರಡನೇ ಮದುವೆಯನ್ನು ಬ್ರೇಕ್ ಮಾಡಿಕೊಂಡಿದ್ದಾರೆ. ಒಂದಕ್ಕಿಂತ ಹೆಚ್ಚು ಮದುವೆಯಾದ ನಟಿಯರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ನಟಿ ಸುಧಾರಾಣಿ ಯಶಸ್ಸಿನ ಉತ್ತುಂಗದಲ್ಲಿರಬೇಕಾದರೇ ನಟನೆ ಬಿಟ್ಟು ಮದುವೆಯಾದರು. 1996ರಲ್ಲಿ ನಟಿ ಸುಧಾರಾಣಿ ಮದುವೆಯಾಗಿ ಅಮೆರಿಕ ಸೇರಿದರು. ಆದರೆ ನಟಿ ಸುಧಾರಾಣಿಗೆ ದಾಂಪತ್ಯದ ಸುಖ ಸಿಗಲೇ ಇಲ್ಲ. ಪತಿ ಡಾಕ್ಟರ್ ಸಂಜಯ್ ಅವರಿಂದ ಪ್ರಾಣ ಬೆದರಿಕೆ ಇತ್ತು. ಅಮೆರಿಕದಲ್ಲಿ ಚಿತ್ರಹಿಂಸೆ ನೀಡಿದ ಡಾಕ್ಟರ್ ಸಂಜಯ್ಗೆ ವಿಚ್ಛೇದನ ನೀಡಿದರು. ಬಳಿಕ ನಟಿ ಸುಧಾರಾಣಿ ಭಾರತಕ್ಕೆ ಮರಳಿದರು. ತವರಿಗೆ ವಾಪಸ್ಸಾಗುತ್ತಿದ್ದಂತೆ ಸುಧಾರಾಣಿ ಎರಡನೇ ಮದುವೆಯಾದರು. ತಮಗೆ ಮಾನಸಿಕ ಸ್ಥೈರ್ಯ ತುಂಬಿದ ಗೋವರ್ಧನ್ ಎಂಬುವರನ್ನ ಮದುವೆಯಾಗಿ ಈಗ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಈ ದಂಪತಿಗೆ ನಿಧಿ ಎಂಬ ಮುದ್ದಾದ ಮಗಳಿದ್ದಾಳೆ. ಮನ ಮಿಡಿಯುವ ಪಾತ್ರಗಳ ಮೂಲಕ ಅಭಿಮಾನಿಗಳ ಮನಗೆದ್ದ ನಟಿ ಶ್ರುತಿ ಮೊದಲು ಚಿತ್ರ ನಿರ್ದೇಶಕ ಎಸ್ ಮಹೇಂದರ್ ಅವರನ್ನ ಮದುವೆಯಾದರು. ಅವರೊಂದಿಗೆ 12 ವರ್ಷಗಳ ದಾಂಪತ್ಯ ಜೀವನ ನಡೆಸಿ ಕಾರಣಾಂತರಗಳಿಂದ ಇಬ್ಬರು ದೂರವಾದರು. ಈ ದಂಪತಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ. ನಂತರ 2013ರಲ್ಲಿ ನಟಿ ಶ್ರುತಿ ಚಂದ್ರಚೂಡ್ ಅವರನ್ನ ಮದುವೆಯಾದರು. ಆದರೆ ಚಂದ್ರಚೂಡ್ ಅವರೊಂದಿಗೂ ಶ್ರುತಿ ಸಂಸಾರ ಮಾಡಲಿಲ್ಲ. ಇಬ್ಬರು ಬೇರೆ ಬೇರೆಯಾದರು. ಸದ್ಯ ಶ್ರುತಿ ಮಗಳು ಗೌರಿ ಜೊತೆ ಸುಂದರ ಜೀವನ ನಡೆಸುತ್ತಿದ್ದಾರೆ. ನಟಿ ಪದ್ಮಜಾ ರಾವ್ ಕುಟುಂಬಸ್ಥರ ಆಸೆಯಂತೆ ನಟಿ ಪದ್ಮಜಾ ಅವರು 19ನೇ ವಯಸ್ಸಿಗೆ ಮದುವೆಯಾದರು. ನಟಿಯಾಗಬೇಕೆಂಬ ಕನಸು ಕಂಡಿದ್ದ ಪದ್ಮಜಾ ರಾವ್ ಅವರು ವೈಯಕ್ತಿಕ ಕಾರಣಗಳಿಂದ ಪತಿಯಿಂದ ಡಿವೋರ್ಸ್ ಪಡೆದುಕೊಂಡರು. ಈ ವೇಳೆ ಪದ್ಮಜಾ ರಾವ್ 2 ವರ್ಷದ ಗಂಡು ಮಗುವಿನ ತಾಯಿಯಾಗಿದ್ದರು. ನಂತರ ಮತ್ತೆ ಎರಡನೇ ಮದುವೆಯಾದರು. ಬಳಿಕ ಧಾರಾವಾಹಿಗಳಲ್ಲಿಯೂ ಬ್ಯುಸಿಯಾದರು. ಹೀರೋಯಿನ್ ಆಗಬೇಕೆಂಬ ಆಸೆ ಇದ್ದರೂ ಕೂಡ ಲೇಟ್ ಆಗಿ ನಟನೆಗೆ ಎಂಟ್ರಿ ಕೊಟ್ಟಿದ್ದರಿಂದ ಅತ್ತೆ, ತಾಯಿ ಪಾತ್ರಗಳ ಮೂಲಕ ಹೆಚ್ಚು ಖ್ಯಾತಿ ಗಳಿಸಿದರು. ಕನ್ನಡದ ಖ್ಯಾತ ನಟಿ ಅನು ಪ್ರಭಾಕರ್ ಹೃದಯ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಮೂಲಕ ನಟನ ವೃತ್ತಿಯನ್ನ ಪ್ರಾರಂಭಿಸಿದವರು. ಅನಂತರ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2002ರಲ್ಲಿ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಅವರನ್ನ ವರಿಸಿದ್ದ ಅನು ಪ್ರಭಾಕರ್ 2014ರಲ್ಲಿ ಇವರಿಂದ ವಿಚ್ಛೇದನ ಪಡೆದುಕೊಂಡರು. ನಂತರ 2016ರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರ ಜೊತೆ ಎರಡನೇ ಮದುವೆಯಾದರು. ನಟಿ ಅನು ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾದರೆ ನಟ ರಘು ಮುಖರ್ಜಿ ಅವರಿಗೆ ಇದು 3ನೇ ಮದುವೆ. ಸದ್ಯ ಇವರದು ಸುಂದರ ದಾಂಪತ್ಯ ಜೀವನ. ಈ ದಾಂಪತ್ಯಕ್ಕೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇದೆ. ಸ್ಯಾಂಡಲ್ವುಡ್ನ ಮತ್ತೋರ್ವ ಖ್ಯಾತ ನಟಿ ರಾಧಿಕಾ ಕುಮಾರಸ್ವಾಮಿ ಆಟೋ ಶಂಕರ, ಹಠವಾದಿ, ನಿನಗಾಗಿ, ತವರಿಗೆ ಬಾತಂಗಿ ಹೀಗೆ ಅನೇಕ ಹಿಟ್ ಸಿನಿಮಾಗಳ ಮೂಲಕ ಎಲ್ಲರ ಮನಗೆದ್ದ ನಟಿ. ರಾಧಿಕಾ ಅವರು 14 ವರ್ಷ ಇದ್ದಾಗಲೇ ಮನೆಯವರ ಒತ್ತಾಯದ ಮೇರೆಗೆ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಟ್ಟರು. ರತನ್ ಕುಮಾರ್ ಎಂಬುವವರ ಜೊತೆ ರಾಧಿಕಾ ಕುಮಾರಸ್ವಾಮಿ ಸಪ್ತಪದಿ ತುಳಿದರು. ಆದರೆ ಕೆಲವೇ ವರ್ಷಗಳಲ್ಲಿ ಗಂಡನಿಂದ ದೂರ ಆಗಿ ಬಳಿಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಅನಂತರ 2006ರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಜೊತೆ ಮದುವೆಯಾದರು. ಹುಟ್ಟಾಗಿ ಮದುವೆಯಾಗಿದ್ದ ಈ ಜೋಡಿ ನಂತರದ ದಿನಗಳಲ್ಲಿ ಇವರ ಮದುವೆ ವಿಚಾರ ಬಹಿರಂಗಪಡಿಸಿದರು. ಈ ದಂಪತಿಗೆ ಶಮಿಕಾ ಎಂಬ ಒಬ್ಬಳು ಮಗಳಿದ್ದಾಳೆ. ಸ್ಯಾಂಡಲ್ವುಡ್ನ ಖ್ಯಾತ ನಟಿಯರಲ್ಲಿ ಜಯಮಾಲಾ ಕೂಡ ಒಬ್ಬರು. 70-80ರ ದಶಕಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದ ನಟಿ. ಅಂದಿನ ಬಹುತೇಕ ಸ್ಟಾರ್ ನಟರ ಜೊತೆ ನಟಿಸಿ ಸೈ ಎನಿಸಿಕೊಂಡಿರುವ ನಟಿ. ಬಣ್ಣದ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿರುವ ನಟಿ ಜಯಮಾಲಾ ವೈಯಕ್ತಿಕ ಬದುಕಿನಲ್ಲಿ ಅಷ್ಟೇ ಕಷ್ಟಗಳನ್ನ ಅನುಭವಿಸಿದ್ದಾರೆ. 1985ರಲ್ಲಿ ಸ್ಯಾಂಡಲ್ವುಡ್ನ ಖ್ಯಾತ ನಟ ಪ್ರಭಾಕರ್ ಅವರನ್ನ ಮದುವೆಯಾದ ನಟಿ ಜಯಮಾಲಾ ಅವರು 1994ರಲ್ಲಿ ವಿಚ್ಛೇದನ ಪಡೆದುಕೊಂಡರು. ಈ ದಂಪತಿಗೆ ಸೌಂದರ್ಯ ಎನ್ನುವ ಮಗಳಿದ್ದಾಳೆ. ಬಳಿಕ ಜಯಮಾಲಾ 1998ರಲ್ಲಿ ಸಿನಿಮಾಟೋಗ್ರಾಫರ್ ಎಚ್.ಎಂ. ರಾಮಚಂದ್ರ ಅವರನ್ನ ಮದುವೆಯಾದರು. ಇದಷ್ಟೇ ಜಯಮಾಲಾ ಮಗಳು ಸೌಂದರ್ಯ ಅವರಿಗೆ ಅದ್ದೂರಿಯಾಗಿ ಮದುವೆ ಮಾಡಿದರು. ದಕ್ಷಿಣ ಭಾರತೀಯ ಸಿನಿಮಾ ರಂಗ ಮಾತ್ರವಲ್ಲದೆ ಹಿಂದಿ ಚಿತ್ರರಂಗದಲ್ಲೂ ಮಿಂಚಿದ ಖ್ಯಾತ ನಟಿ ಲಕ್ಷ್ಮಿ. ಜೂಲಿ ಲಕ್ಷ್ಮಿ ಎಂದೇ ಖ್ಯಾತಿ ಗಳಿಸಿರುವ ಇವರು ಒಂದಲ್ಲ ಎರಡಲ್ಲ 3 ಮದುವೆಯಾಗಿದ್ದಾರೆ. 1969ರಲ್ಲಿ ಲಕ್ಷ್ಮಿ ಭಾಸ್ಕರನ್ ಎನ್ನುವವರ ಜೊತೆ ಮೊದಲ ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ದಂಪತಿಗೆ ಐಶ್ವರ್ಯ ಎಂಬ ಮಗಳಿದ್ದಾಳೆ. ಆದರೆ ಈ ಸಂಬಂಧ ಅನೇಕ ಕಾಲ ಉಳಿದಿಲ್ಲ. 1974ರಲ್ಲಿ ಮದುವೆ ಮುರಿದುಕೊಂಡು ದೂರ ಆದರು. ಬಳಿಕ 1975ರಲ್ಲಿ ಮೋಹನ್ ಶರ್ಮಾ ಎನ್ನುವವರ ಜೊತೆ ಎರಡನೇ ಮದುವೆಯಾದರು. ಇದು ಕೂಡ ತುಂಬಾ ಕಾಲ ಉಳಿದಿಲ್ಲ. 1980ರಲ್ಲಿ ಇಬ್ಬರು ಬೇರೆ ಬೇರೆ ಆದರು. 1987ರಲ್ಲಿ ಲಕ್ಷ್ಮಿ 3ನೇ ಮದುವೆಯಾದರು. ಶಿವಚಂದ್ರನ್ ಎನ್ನುವವರನ್ನ ಲಕ್ಷ್ಮಿ ಕೈ ಹಿಡಿದರು. ಸದ್ಯ 3ನೇ ಪತಿ ಜೊತೆ ಲಕ್ಷ್ಮಿ ಸಂಸಾರ ಮಾಡುತ್ತಿದ್ದಾರೆ.
ನಟಿ ಅಂಬಿಕಾ ಇವರು ಕೂಡ ಬಹುಭಾಷೆಯ ಖ್ಯಾತ ನಟಿ. ಎಲ್ಲಾ ಭಾಷೆಯಲ್ಲೂ ಸಿಕ್ಕಾಪಟ್ಟೆ ಬೇಡಿಕೆ ಸೃಷ್ಟಿ ಮಾಡಿಕೊಂಡಿದ್ದ ನಟಿ. ಆದರೆ ಇವರ ವೃತ್ತಿ ಬದುಕಿನಲ್ಲಿ ಕಂಡಂತಹ ಯಶಸ್ಸಿಕ ಜೀವನದಲ್ಲಿ ಲಭ್ಯವಾಗಿಲ್ಲ. 1988ರಲ್ಲಿ ಪ್ರೇಮ್ ಕುಮಾರ್ ಮೆನನ್ ಎಂಬುವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಅಂಬಿಕಾ. ಬಳಿಕ ಸಿನಿಮಾ ರಂಗದಿಂದ ದೂರ ಉಳಿದು ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡಿದರು. ಆದರೆ ನಂತರದ ದಿನಗಳಲ್ಲಿ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿ ವಿಚ್ಛೇದನ ಪಡೆದುಕೊಂಡು ದೂರವಾದರು. ನಟಿ ಅಂಬಿಕಾ ಬಳಿಕ ರವಿಕಾಂತ್ ಎಂಬುವರನ್ನ ಪ್ರೀತಿಸಿ 2000ರಲ್ಲಿ ಎರಡನೇ ಮದುವೆಯಾದರು. ಆದರೆ ಈ ಸಂಬಂಧವು ಹೆಚ್ಚು ಕಾಲ ಉಳಿಯಲಿಲ್ಲ. 2002ರಲ್ಲಿ ಡಿವೋರ್ಸ್ ಪಡೆದುಕೊಂಡು ದೂರ ಆದರು. ಹೇಮಾ ಪಂಚಮುಖಿ ದೊರೆ, ಅಮೆರಿಕ ರವಿಮಾಮ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದ ನಟಿ. ಹೇಮಾ ಅವರು ಮೊದಲು ಸ್ವಮೇಂದ್ರ ಪಂಚಮುಖಿಯವರನ್ನ ಮದುವೆಯಾಗಿ ವಿದೇಶಕ್ಕೆ ತೆರಳಿದ್ದರು. ಒಂದಿಷ್ಟು ವರ್ಷ ವಿದೇಶದಲ್ಲೇ ವಾಸವಾಗಿದ್ದರು. ಆದರೆ ಅವರಿಂದ ದೂರವಾಗಿ ಬಳಿಕ ಇಂಡಿಯಾಗೆ ವಾಪಸ್ಸಾದರು. ಭಾರತಕ್ಕೆ ಬರುತ್ತಿದ್ದಂತೆ ನಟಿ ಹೇಮಾ ನಟ ಪ್ರಶಾಂತ್ರನ್ನ ಎರಡನೇ ಮದುವೆಯಾದರು. ಹೇಮಾ ಪಂಚಮುಖಿ ಅಂತಾನೆ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ನಟಿ ಬಳಿಕ ತಮ್ಮ ಹೆಸರನ್ನ ಹೇಮಾ ಪ್ರಭಾತ್ ಎಂದು ಬದಲಿಸಿಕೊಂಡಿದ್ದಾರೆ.